ನಮಸ್ಕಾರ ರೀ. ಇವತ್ತಿನ ದಿವಸ ದಾಳಿಂಬ್ರ ಜ್ಯೂಸ್ ಮಾಡಿ ತೋರಿಸ್ತೀನಿ. ದಾಳಿಂಬೆ ಹಣ್ಣಿನ ಜ್ಯೂಸು ಇದನ್ನೆಲ್ಲ ಬಿಡಿಸಿಟ್ಕೊಂಡೀನಿ. ಜಾರಿಗೆ ಹಾಕೋಣ. ಜ್ಯೂಸ್ ಮಾಡೋ ಜಾರಿಗೆ ಹಾಕೀನಿ. ಸಕ್ಕರೆ ಹಾಕೋಣ, ಒಂದು 4 ಟೇಬಲ್ ಸ್ಪೂನ್ ಸಕ್ಕರೆ ಹಾಕೋಣ. 2 ಹಣ್ಣಿಂದು ಜ್ಯೂಸ್ ಮಾಡ್ತೀನಿ ನಾನಿಲ್ಲಿ. ಇದಕ್ಕೆ ಒಂದು ವಿಶೇಷ ಪದಾರ್ಥ ಹಾಕೋದ್ರಿಂದ ಭಾಳ ಅಂದ್ರೆ ಭಾಳ ಆರೋಗ್ಯಕರ ಮತ್ತು ರುಚಿ ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ಇವಾಗ ನೋಡಿರಿ, ದಾಳಿಂಬ್ರೆ ಬೀಜ ಹಾಕೀನಿ, ಸಕ್ಕರೆ ಹಾಕೀನಿ, ನೀರು ಹಾಕೀನಿ. ಅದನ್ನ ಗರ್ರ ಅಂತ ತಿರುಗಿಸ್ಕೊಂಬಿಡ. ಯಾರಿಗೆ ರಕ್ತಹೀನತೆ ಇರ್ತೈತಿ, ಈ ದಾಳಿಂಬೆ ಜಾಸ್ತಿ ಬಳಸ್ರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ಮತ್ತು ಚರ್ಮದ ಕಾಂತಿಗೂ ಕೂಡ ಒಳ್ಳೆಯದು. ರಕ್ತಹೀನತೆಗೆ ಮತ್ತು ಚರ್ಮದ ಕಾಂತಿಗೆ ಹೇಳಿ ಮಾಡಿಸಿದಂಥ ಒಂದು ಹಣ್ಣಿದು ದಾಳಿಂಬೆ ಹಣ್ಣು. ಇದನ್ನೀಗ ಮಿಕ್ಸಿ ಮಾಡ್ಕೊಳ. ಜ್ಯೂಸರ್ನಾಗ ಜ್ಯೂಸ್ ಮಾಡ್ಕೊತೀನಿ ನೋಡ್ರಿ. ರೆಡಿ ಆಯಿತು. ಇದನ್ನು ಸೋಸ್ಕೊಳ. ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊಂಡು ಸೋಸ್ಕೋತೇನೆ ನೋಡ್ರಿ. ಇದನ್ನ ಈ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಸ್ವಲ್ಪ ಅದಕ್ಕೆ ಹತ್ತಿದ್ದನ್ನು ತಗೊಂಬಿಡೋಣ. ಈಗ ಸ್ಪೂನ್ ಸಹಾಯದಿಂದ ಸ್ವಲ್ಪ ಫ್ರೆಶ್ ಮಾಡಿದ್ನೆಲ್ಲ ಜ್ಯೂಸ್ ತಗೊಳ್ಳೋಣ. 2 ಹಣ್ಣಿಗೆ 2 ಗ್ಲಾಸ್ ಆಗೈತಿ. ನಾವು 1 ಗ್ಲಾಸ್ನಾಗ ಹಾಕಿ ತೋರ್ಸಕ್ತೇನೆ ನಿಮಗೆ. ಈಗ ಇಲ್ಲಿ ನಾನು ವಿಶೇಷವಾದ ಪದಾರ್ಥ ಹಾಕೋದಂದೆ ಲಿಂಬೆ ಹಣ್ಣು, ಲಿಂಬೆ ರಸ ಹಾಕಿ ಕುಡಿಯೋದ್ರಿಂದ ಸೂಪರ್ ಆಗಿಬಿಡ್ತೈತಿ. ಭಾಳ ಅಂದ್ರೆ ಭಾಳ ಟೇಸ್ಟಿ, ಆರೋಗ್ಯನೂ ಸೈ, ರುಚಿನೂ ಸೈ. ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿರಿ. ಲಿಂಬೆ ರಸ ಹಾಕೋಣ ಇದಕ್ಕೆ. ಯಾರೆಲ್ಲ ನೀವು ನೋಡ್ತೀರಿ, ಲೈಕ್ ಆದ್ರೆ ಒಂದು ಲೈಕ್ ಕೊಡಿರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಸಬ್ಸ್ಕ್ರೈಬ್ ಮಾಡಲಾರ್ದ ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ನೋಡಿರಿ, ಒಂದು ಅರ್ಧ ಹೋಳು ಲಿಂಬೆ ರಸ ಹಾಕಿದೆ. ಈಗ ಏನು ರುಚಿ ಅಂತೀರಿ. ರೆಡಿ ಆಯಿತು ನಮ್ಮ ದಾಳಿಂಬೆ ಜ್ಯೂಸ್. ನೀವು ಟ್ರೈ ಮಾಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ.